ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ಏತಾನ್ನ ಹಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ. ಅಪಿ ತ್ರೈಲೋಕ್ಯರಾಜ್ಯಸ್ಯ ಹೇತೋ ಕಿನ್ನು ಮಹೀಕೃತೆ. ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿಃ ಸ್ಯಾತ್ ಜನಾರ್ದನ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ. ಎಲೈ ಮಧುಸೂದನ, ಪೃಥ್ವಿಯಲ್ಲಿರುವ ಈ ರಾಜ್ಯವೇನು? ಈ 3 ಲೋಕಗಳನ್ನು ಆಳಲು ಸಹ ನನಗೆ ಇಚ್ಛೆ ಇಲ್ಲದಿರುವುದರಿಂದ ನನ್ನನ್ನು ನಾಶಗೊಳಿಸಿದರೂ ಸರಿಯೇ, ಈ ಜನರನ್ನು ನಾಶಗೊಳಿಸಲು ಇಚ್ಛಿಸಲಾರೆ. ಜನಾರ್ದನನೇ, ಧೃತರಾಷ್ಟ್ರನ ಈ ಮಕ್ಕಳನ್ನು ಕೊಲ್ಲುವುದರಿಂದ ನಮಗಾಗುವ ಸಂತೋಷವಾದರೂ ಏನು? ಈ ಪಾತಕಿಗಳನ್ನು ಕೊಲ್ಲುವುದರಿಂದ ಪಾಪವೇ ನಮ್ಮ ಗಳಿಕೆಯಾಗುತ್ತದೆ. ಅರ್ಜುನನ ಬುದ್ಧಿಗೆ ಮಂಕು ಬಡಿದಿರುವುದು ಗೋಚರವಾಗುತ್ತಿದೆ. ಈ ಹಿಂದೆ ಹೇಳಿದಂತೆ ಕಲಿತ ವಿದ್ಯೆಯನ್ನು ಉಪಯೋಗಿಸುವ ಸಂದರ್ಭ ಬಂದಾಗ ಯಾವ ಅಳುಕೂ ಇಲ್ಲದೆ ಉಪಯೋಗಿಸಬೇಕಾದದ್ದು ಮನುಷ್ಯನ ಸಹಜ ಧರ್ಮ. ಮತ್ತೆ ಮತ್ತೆ ಪರರ ಬಗ್ಗೆ ಉಚಿತವಲ್ಲದ ಮಾತನ್ನು ಆಡುತ್ತಾ ಅವರ ಬಗ್ಗೆ ಕೀಳು ಅಭಿಪ್ರಾಯ ಅಥವಾ ಕೀಳರಿಮೆಯನ್ನು ಹೊಂದಿ ಒಬ್ಬ ಮಹಾರಥಿಗೆ ತಕ್ಕದಲ್ಲದ ಮಾತನಾಡುತ್ತಿದ್ದಾನೆ. ಕೌರವರು ಮಹಾಪಾತಕಿಗಳು. ಪಾತಕಿಗಳನ್ನು ಕೊಲ್ಲುವುದರಿಂದ ಪಾಪವೇ ತನಗೆ ಸುತ್ತಿಕೊಳ್ಳುತ್ತದೆ ಎಂಬುದಾಗಿ ಹೇಳುತ್ತಿದ್ದಾನೆ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಯಾರು ರಕ್ಷಣೆ ಮಾಡುತ್ತಾರೆ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಎಂಬುದು ಎಲ್ಲರಿಗೂ ತಿಳಿದದ್ದೇ. ಹಾಗೆ ಈ ಹಿಂದೆ ಗುರುಕುಲದಲ್ಲಿ ಅದನ್ನು ಅರ್ಜುನನಿಗೆ ಹೇಳದೆ ಪಾಠ ಮಾಡಿರಲಿಕ್ಕಿಲ್ಲ. ಅವರ ಜೊತೆಯಲ್ಲಿ ಧರ್ಮ ಆಚರಣೆಗೆ ಅಧರ್ಮವನ್ನು ಕೂಡ ಮಾಡಬೇಕು. ಅಂದರೆ ಲೋಕದಲ್ಲಿ ಪಾಪಕರ್ಮಗಳು ಹೆಚ್ಚಾದಾಗ, ಧರ್ಮಕ್ಕೆ ಚ್ಯುತಿ ಬಂದಾಗ ಅಧರ್ಮಿಗಳನ್ನು ಕೊಲ್ಲುವುದರ ಮೂಲಕ ಧರ್ಮದ ರಕ್ಷಣೆ ಮಾಡಬೇಕು. ಕೊಲ್ಲುವುದು ಅಧರ್ಮ ತಾನೆ. ಈ ಕಾರಣದಿಂದ ಧರ್ಮ ರಕ್ಷಿಸಲು ಅಧರ್ಮವನ್ನು ಮಾಡಲೇಬೇಕು. ಪಾತಕಿಗಳನ್ನು ಕೊಲ್ಲದೆ ಹಾಗೆ ಬಿಟ್ಟರೆ ಪಾತಕಿಗಳೇ ಎಲ್ಲರನ್ನೂ ಕೊಂದಾರು. ಶಿಕ್ಷಿಸುವ ಅಥವಾ ದಂಡಿಸುವ ವಿಧಾನ ಕಾಲಕಾಲಕ್ಕೆ ಬದಲಾವಣೆಗೊಳಪಡುವುದು ಸಹಜ. ಇಂದಿನ ಯುಗದಲ್ಲಿ ಅಧರ್ಮ ಮಾಡಿದವರನ್ನು ತನ್ನವರು ಎಂಬ ಮೋಹವಿಲ್ಲದೆ ರಾಷ್ಟ್ರದ ಕಾರ್ಯಾಂಗಕ್ಕೆ ತಿಳಿಸಿ ದೇಶದ ಒಳಿತಿಗಾಗಿ ತನ್ನ ಕರ್ತವ್ಯ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯನ್ನು ಹಿಂಸಿಸುವುದಾಗಲಿ, ಕೊಲ್ಲುವುದಾಗಲಿ, ತೇಜೋವಧೆ ಮಾಡುವುದಾಗಲಿ ಮಾಡುವುದು ಮಹಾ ಅಪರಾಧವೇ ಸರಿ. ಒಬ್ಬ ಪಾತಕಿಯ ಪಾತಕ ಕಾರ್ಯಗಳು ಗೊತ್ತಿದ್ದರೂ ಗೊತ್ತಿಲ್ಲದವನಂತೆ ಸುಮ್ಮನಿದ್ದರೆ ಆತನೂ ಸಹ ಪಾಪ ಕಾರ್ಯಗಳಲ್ಲಿ ಭಾಗಿಯಾದಂತೆ. ಆತನಿಗೆ ಈ ಜನ್ಮದಲ್ಲಿ ಇರಬಹುದು ಅಥವಾ ಮುಂದಿನ ಜನ್ಮದಲ್ಲೇ ಇರಬಹುದು. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ನಿಶ್ಚಿತ. ಇಲ್ಲಿ ಅರ್ಜುನ ಯುದ್ಧ ನಿಲ್ಲಿಸಿದರೆ ಆತನೂ ಮುಂದೆ ತನ್ನ ಇಂದಿನ ತಪ್ಪಿಗೆ ಬೆಲೆ ತೆರಲೇಬೇಕಾಗುತ್ತದೆ. ಹರಿ ಓಂ.